ನಾಲ್ಕು ಅಂಕಗಳ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಸಮಯ ಮಿಂಚಿಲ್ಲ. HNR ಬಾಯ್ಸ್ಗೆ ಒಂದು ಸೂಪರ್ ರೈಡ್ ಅವಶ್ಯಕತೆ ಇದೆ. ಸೂಪರ್ ರೈಡ್ ಯಾರು ರೈಡ್ ಮಾಡಿದ್ರೆ ಅವರಿಗೆ 500 ರೂಪಾಯಿ ಬಹುಮಾನ ಇರುತ್ತೆ. ಇವಾಗ ಸೂಪರ್ ರೈಡ್ 3 ಅಂಕ ಯಾರು ತಗೊಂಡ್ಬರ್ತಾರೆ HNR ಬಾಯ್ಸ್ ಕಡೆಯಿಂದ ಅವ್ರಿಗೆ 500. 1 2 ಕಬಡ್ಡಿ ಪಂದ್ಯವನ್ನ ಲೈವ್ ಮಾಡಕ್ಕೆ ಮುಳ್ಬಾಗಿಲಿನಿಂದ ಬಂದಿರತಕ್ಕಂತ ಎಲ್ಲಾ ಯೂಟ್ಯೂಬ್ ಚಾನೆಲ್ಗೂ ಆಧಾರದ ಸ್ವಾಗತವನ್ನ ಬಯಸ್ತಾ ಇದೀವಿ. ಯಾಕಂತ ಹೇಳಿದ್ರೆ ಈ ಬಿಸಿಲಲ್ಲಿ ನಮ್ದಿದು ಒಂದು ಕುಗ್ರಾಮ ಅಂತಂದ್ರೂ ಹೇಳಲು ತಪ್ಪಾಗ್ಲಾರ್ದು. ಆಂಧ್ರ ಬೆಳೆತಕ್ಕಂತ ನಮ್ಮ ಗ್ರಾಮದ ವೈಶಿಷ್ಟ್ಯತೆಯನ್ನ ವರದಿ ಮಾಡಕ್ಕೆ ಬಂದಿರತಕ್ಕಂತ ಎಲ್ಲಾ ಯೂಟ್ಯೂಬ್ ಚಾನೆಲ್ಗೂ ಧನ್ಯವಾದಗಳನ್ನ ನಮ್ಮ ಗ್ರಾಮದ ಪರವಾಗಿ ಧನ್ಯವಾದಗಳು ಅರ್ಪಿಸ್ತಾ ಇದ್ದೀವಿ. ಉತ್ತಮವಾದ ಗಿರಿ ವರ್ಸಸ್ ಗಿರಿ ಹುಡುಗರು ಜೋರಾಗಿ ರಾಜ್ಯ ಮಟ್ಟದ ಆಟಗಾಡ್ತಕ್ಕಂಥ ಗಿರಿ ಎರಡು ಪಾಯಿಂಟ್ ತಗೊಂಡ್ಬಂದ್ರೆ 500 ರೂಪಾಯಿ ಬಹುಮಾನ ಸಿಗತ್ತೆ. ಈ ರೈಡರ್ಗೆ ಬೋನಸ್ +2 ಬರಬೇಕು. ಇಲ್ಲ ರೈಡರ್ ಅಂಪೈರ್ ತೀರ್ಮಾನ ಮಾಡ್ತಾರಪ್ಪ. ಯಾರ ಮೇಲೂ ನೋಡಂಗಿಲ್ಲ, ಯಾರ ಮೇಲೂ ನೋಡಂಗಿಲ್ಲ. ಅಂಪೈರ್ ಕರೆಕ್ಟ್ ಯಾವುದೇ ಅನುಮಾನಗಳಿಗೆ ಆಸ್ಪದ ಇರ್ತಕ್ಕಂಥ ತೀರ್ಪು ಕೊಡ್ತಾ ಇದ್ದಾರೆ. 19-22 3 ಅಂಕಗಳ ಹಿನ್ನಡೆಯನ್ನ ಅನುಭವಿಸ್ತಾ ಇದೆ HNR. ಹರಿ ಬಾಯ್ಸ್ 3 ಅಂಕಗಳ ಮುನ್ನಡೆಯನ್ನ ಪಡ್ಕೊಂಡಿದೆ. ಏನೇನು ಕಣೆ ಅಂಪೈರ್ ಟೈಮ್ ಪ್ಲೀಸ್. ಆಗಿದೆ ಈ ರೈಡರ್ ಮೇಲೆ ಡಿಪೆಂಡ್ ಆಗುತ್ತೆ. ಲಾಸ್ಟ್ ಈ ರೈಡರ್ ಮೇಲೆ ಡಿಪೆಂಡ್ ಆಗುತ್ತೆ. ರವಿ ವರ್ಸಸ್ ಗಿರಿ ಸೂಪರ್ ರೈಡ್ ಆಗ್ಬೇಕು. ಸೂಪರ್ ರೈಡ್ ಆಗ್ಬೇಕು ಬಾಯ್ಸ್. ಲಾಸ್ಟ್ ಕೊನೆ 1 ನಿಮಿಷ ಅವಕಾಶ, ಆಟ ಬಾಕಿ ಇದೆ. ಹರಿ ಬಾಯ್ಸ್ ಯಾಕೋ ಲಾಸ್ಟ್ ಅಲ್ಲಿ ಸ್ವಲ್ಪ ಎಡವು ಬಿಟ್ರು ನಮ್ಮ HNR ಬಾಯ್ಸು. ಬಟ್ ಹೋರಾಟ ಮಾತ್ರ ತುಂಬಾ ಚೆನ್ನಾಗಿ ಸಖತ್ತಾಗಿತ್ತು. ಉತ್ತಮವಾದ ಹೋರಾಟ ಎರಡೂ ತಂಡಗಳಿಂದ. ನಿಧಾನ ಹೊನ್ನಿಕೆರೆ ಹೆಬ್ಬುಲಿ ಅಂತ ಈ ಕಬಡ್ಡಿ ಪಂದ್ಯಾವಳಿಯ ಫೈನಲ್ ಪಂದ್ಯದಲ್ಲಿ ಜಯಶಾಲಿಯಾಗಿರುತ್ತಾರೆ. ಪ್ರಥಮ ಬಹುಮಾನ ರಾಜಗೋಪಾಲಣ್ಣವರು 30,001 ರೂಪಾಯಿ ಕೊಡುಗೆ ಕೊಟ್ಟಿದ್ದಾರೆ. JDS ಮುಖಂಡರು ಅವರಿಗೆ ನಮ್ಮ ಕಡೆಯಿಂದ ಸನ್ಮಾನ ಕಾರ್ಯಕ್ರಮ ಇರ್ತದೆ. ಎಲ್ಲರೂ ಚಪ್ಪಲೆ ಮೂಲಕ ಸನ್ಮಾನ ಮಾಡಿ. ಅದೇ ರೀತಿ ಮತ್ತು ಕೆ ಮುನಿಟ್ ರೆಡ್ಡಿ JDS ಮುಖಂಡರು 20,001 ರೂಪಾಯಿ ಕೊಡುಗೆ ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಕಡೆಯಿಂದ ಸನ್ಮಾನ ಕಾರ್ಯಕ್ರಮ. ದಯವಿಟ್ಟು ಎಲ್ಲರೂ ಚಪ್ಪಾಳೆ ಮತ್ತು ಸನ್ಮಾನ. ಫೋಟೋ ನಮ್ಮ ಕಡೆಯಿಂದ ಸನ್ಮಾನ ಮತ್ತು ಚಪ್ಪಾಳೆ ಮೂಲಕ ಸನ್ಮಾನ ಮಾಡ್ತಾ ಇದೀವಿ. ಕೊಡುಗೆಯಿಂದ ರಾಮಚಂದ್ರಣ್ಣ ಅವರು ಮಾಜಿ ಸದಸ್ಯ ಹೊನ್ನಿಕೆರೆಯಿಂದ ಅವರು ಕೊಟ್ಟಿರ್ತಾರೆ. ಮಗ ಆದ ಕೃಷ್ಣಮೂರ್ತಿ ಅವನವರು ಕೊಡುಗೆ ಕೊಟ್ಟಿರ್ತಾರೆ. ಅವರಿಗೆ ಸನ್ಮಾನ ಮತ್ತು ಚಪ್ಪಾಳೆ ಮೂಲಕ ಸ್ವಾಗತ ಇದು ಮಾಡ್ತಾ ಇದ್ದೀವಿ. ನಮ್ಮ ದೊಡ್ಡ ಪಾಪಣ್ಣವ್ರ ಕಡೆಯಿಂದ ಊಟ ವ್ಯವಸ್ಥೆ ಎಲ್ಲರಿಗೂ, ಗ್ರಾಮವರ್ಗೂ, ಆಟ ಪ್ರೇಕ್ಷಕರಿಗೂ, ಅದೇ ಆಟದ ವ್ಯಕ್ತಿಗಳಿಗೂ ಊಟ ಕೊಡುಗೆ ಕೊಟ್ಟಿರ್ತಾರೆ. ಅವ್ರಿಗೂ ಸನ್ಮಾನ ಮತ್ತೆ ಅವ್ರಿಗೂ ಚಪ್ಪಾಳೆ. ಅದೇ ರೀತಿ ನಮ್ಮ ಕಡೆ ಪೆಂಡಾಲ್ ಕಡೆಯಿಂದ SM ಕೃಷ್ಣ ಮತ್ತು ಗೋಪಾಲ್ ಮುಖಂಡರು ಅವರು ಕೊಡುಗೆ ಕೊಟ್ಟಿರ್ತಾರೆ. ಅವ್ರಿಗೂ ಚಪ್ಪಾಳೆ ಸನ್ಮಾನ ಕಾರ್ಯಕ್ರಮ ಇರ್ತದೆ.
ವ್ಯವಸ್ಥೆ ಎಲ್ಲ ಕೊಟ್ಟಿರ್ತಾರೆ. 50 ಬ್ಯಾಗ್ ನೀರ್ ಬಾಟ್ಲ್ ಕೊಟ್ಟಿರ್ತಾರೆ ಕೊಡುಗೆ. ಅದರಿಂದ ಅವ್ರಿಗೆ ಸನ್ಮಾನ ಮತ್ತೆ ಚಪ್ಪಾಳೆ ಹೊಡಿಬೇಕು ನಮ್ಮ ಯೂತ್. ಹೊಡೀರಿ ಯುವಕರ. ಅದೇ ರೀತಿ ನಮ್ಮ ಮಂಜನವರು ಪ್ರೋತ್ಸಾಹ ಮಾಡಿ ನಮ್ಮ ಯೂತ್ಗೆಲ್ಲ ನಾನಿದ್ದೀನಿ ಅಂತೆಲ್ಲ ಮಾಡ್ಕೊಟ್ಟಿರೋದಕ್ಕೆ ಅವ್ರಿಗೂ ಒಂದು ಸನ್ಮಾನ ನಮ್ಮ ಕಡೆಯಿಂದ. ಅವ್ರಿಗೆ ಸನ್ಮಾನ, ಅವ್ರಿಗೆ ಮತ್ತೆ ಚಪ್ಪಾಳೆ ಇರ್ತದೆ. ತುಂಬಾ ಉತ್ಸಾಹ ಕೊಟ್ಟು ಪ್ರೇಕ್ಷಕರಿಗೆ ಇಲ್ಲಿ ಇದು ಕೊಟ್ಟು ಎಲ್ಲ ಮಾಡಿದ್ದಾರೆ. ಅವ್ರಿಗೂ ಒಂದು ಚಪ್ಪಾಳೆ ಸನ್ಮಾನ ಮಾಡಬೇಕು ಅಂತ ನಮ್ಮ ವೆಂಕಟೇಶನ್ ಅವರಿಂದ ಕೋರ್ತಾ ಇದ್ನಿ. ಸಾರಿ ನಡೆಸಿ ನಾನಿದ್ದೀನಿ ಅಂತ ಎಲ್ಲ ಮಾಡ್ಕೊಟ್ಟಿರೋಕೆ ಶ್ರೀಕಾಂತ್ ಅಣ್ಣಿಗೂ ಒಂದು ಚಪ್ಪಾಳೆ ಮೂಲಕ ಸನ್ಮಾನ ಮಾಡ್ತಾ ಇದೀವಿ. ಅಪ್ಪಯ್ಯನವರು ಕೂಡ ನಾನಿದ್ದೀನಿ ನೀವೆಲ್ಲ ಮಾಡಿಸಿ ಅಂತ ಮಾಡಿರೋದಕ್ಕೆ ಅವ್ರಿಗೂ ಒಂದು ಸನ್ಮಾನ, ಚಿಕ್ಕ ಸನ್ಮಾನ ನಾವು ಚಪ್ಪಾಳೆ ಮೂಲಕ. ಯಾಟ ಸೀನಿಯರ್ ನಮ್ಮ ಅಪ್ಪಯ್ಯನ ಆಗಮಿಸಿದ್ದಾರೆ. ಅವ್ರಿಗೂ ಒಂದು ಚಪ್ಪಾಳೆ, ಚಿಕ್ಕ ಸನ್ಮಾನ. ಇಲ್ಲಿ ಆಟ ಆಡೋರು ಎಲ್ಲ ಬಂದು ಇಲ್ಲಿ ಇರಬೇಕು, ಹಿಂದೆ ಇರಬೇಕು. ಹೇಳ್ಬೇಕಾ ಹೆಸರು? ಶೇಖರಣ್ಣ ಅಂತ ಕರಿಬೇಕಾ? ವೆಂಕಟೇಶಣ್ಣ ಎಲ್ಲದ್ರ? ಸಾರಿ, ಇಲ್ಲಿ ಯುವ ಮುಖಂಡರು ರಾಜಗೋಪಾಲನವರು ಇದೇ ರೀತಿ 30,000 1 ರೂಪಾಯಿ ಕೊಡುಗೆ ಕೊಟ್ಟಿರ್ತಾರೆ. ಯುವ ಮುಖಂಡರು ಅವರು ಮಾತಾಡಬೇಕು ಅಂತ ತಮ್ಮಲ್ಲಿ ವಿನಂತಿ. ಏನಿವತ್ತು ಈ ಕಾರ್ಯಕ್ರಮ ನಮ್ಮ ಎಲ್ಲ ಸೈಲೆಂಟ್ ಆಗಿರುತ್ತೆ. ಏನು ಈ ಒಂದು ಕಬಡ್ಡಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಗ್ರಾಮದ ಯುವ ಮುಖಂಡರು ಅಂದ್ರೆ ಯುವ ನಾಯಕರು, ಮುಂದೆ ಬೆಳೀತಕ್ಕಂಥ ಹಿರಿಯವರು. ಯಾಕಂತ ಹೇಳಿದ್ರೆ ಅವರು ನಮ್ಗಿಂತ ದೊಡ್ಡದಾಗಿ ಎತ್ತರಕ್ಕೆ ಬೆಳೀತಾ ಇದ್ದಾರೆ. ಅವ್ರಿಗೆ ಪ್ರೋತ್ಸಾಹ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ಏನು ಈ ಒಂದು ಕಬಡ್ಡಿ ಪ್ರೋಗ್ರಾಮನ್ನು ನಮ್ಮ ಗ್ರಾಮದಲ್ಲಿ ಈ ಮೇ ತಿಂಗಳು ಏಪ್ರಿಲ್ ಮೇನಲ್ಲಿ ಎಲ್ಲ ಶಾಲಾ ಮಕ್ಕಳಿಗೆ ರಜೆ ಇರುತ್ತೆ. ಒಂದು ಇದೇನು ಪ್ರೈಸ್ ಅಂತಲ್ಲ, ಕಪ್ ಅಂತಲ್ಲ, ನಾವು ಗೆಲ್ತೀವಿ ಅನ್ನೋದಂತಲ್ಲ, ನಮ್ಮ ಊರಿನಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಮನರಂಜನೆಯನ್ನು ಕೊಡಬೇಕು, ಯಾವುದಾದ್ರೂ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಎಲ್ಲ ಹೆಸರು ಹೇಳೋದು ಬೇಡ, ಎಲ್ಲ ಯುವಕರು ಮುಂದೆ ಬಂದು ಈ ಕಾರ್ಯಕ್ರಮ ನಾವು ಮಾಡಬೇಕು ಅಂತ ಹೇಳ್ಬಿಟ್ಟು ನನ್ನ ಹತ್ರ ಒಂದು ಮನವಿ ಮಾಡಿದ್ರು. ಯಾವುದಾದ್ರೂ ಒಂದು ಬಹುಮಾನ ಕೊಡ್ಬೇಕಣ್ಣ ಅಂತ ಹೇಳ್ಬಿಟ್ಟು. ಏನು ಅವರ ಮನವಿಗೆ ನಾನು ಹೋಗ್ಕೊಟ್ಟು, ನೀವು ಯಾವುದಾದ್ರೂ ಹೇಳಿ, ಖಂಡಿತ ನಾವು ಯಾವುದೇ ಅವ್ರ ಮೊದಲೇ ಹೇಳ್ಬಿಟ್ಟೆ, ಈ ಒಂದು ನಮ್ಮ ಗ್ರಾಮದಲ್ಲಿ ನಡಿಬೇಕಾದ್ರೆ ಯಾವುದೇ ರಾಜಕೀಯ ಪಕ್ಷಗಳ ಹತ್ರ ಹೋಗ್ಬಾರ್ದು, ಯಾವುದೇ ರಾಜಕೀಯ ಮುಖಂಡರ ಹತ್ರ ನಾವು ಯಾವುದೇ ಬಹುಮಾನ ಕೇಳಬಾರ್ದು. ಯಾಕಂತ ಹೇಳಿದ್ರೆ ನಮ್ಮಲ್ಲಿರ್ತಕ್ಕಂಥ ಸಂಪನ್ಮೂಲಗಳನ್ನ ಬೆಳೆಸ್ಕೊಂಡು ನಾವೇ ಇದು ಮಾಡೋಣ. ಇನ್ನೊಬ್ಬರ ಹತ್ರ ಬೇಡಿ, ಇನ್ನೊಬ್ಬರ ಹತ್ರ ತಗೊಂಡ್ಬಂದು ನಮ್ಮೂರಿನಲ್ಲಿ ಕಾರ್ಯಕ್ರಮ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ನಮ್ಮೂರು ಊರಿಗೆ ಹೇಳ್ಬಿಟ್ಟೆ. ಅದೇ ರೀತಿ ನಮ್ಮಲ್ಲಿರ್ತಕ್ಕಂಥವ್ರೆಲ್ಲ ನೋಡಿ ರೈತರು, ನಾವು ರೈತರಾಗಿದ್ಕೊಂಡು ಸಹ ನಮ್ಮ ಕಾರ್ಯಕ್ರಮವನ್ನ ನಾವೇ ಮಾಡಬೇಕು. ಇನ್ನೊಬ್ಬರ ಹತ್ರ ಭಿಕ್ಷೆ ಬೇಡೋದು ಬೇಡ ಅಂತ ಹೇಳ್ಬಿಟ್ಟು ನಿರ್ಧಾರ ಮಾಡಿ ಮೊದಲನೇ ಬಹುಮಾನ ನೀವು ಕೊಡ್ಬೇಕು ಅಂತ ಹೇಳಿದ್ರು. ಆಯ್ತಪ್ಪ, ನಾನು ರೆಡಿ ಇದ್ದೀನಿ, ನಮ್ಮ ಗ್ರಾಮಕ್ಕೆ ಯಾವುದೇ ನೀವು ಕಾರ್ಯಕ್ರಮ ಮಾಡಿದ್ರು ನಾನು ಮುಂದೆ ಇರ್ತೀನಿ ಅಂತ ಹೇಳ್ಬಿಟ್ಟು ಊಟದ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿದ್ರು. ಊಟದ ವ್ಯವಸ್ಥೆನ ಎಲ್ಲರಿಗೂ ಊಟದ ವ್ಯವಸ್ಥೆ ಮಾಡಿಸೋದ್ರ ಮೂಲಕ ಮೊದಲನೇ ಬಹುಮಾನ ಕೊಡಲೇಬೇಕು ಅಂತಂದ್ರು. 30,000 ರೂಪಾಯಿ ಹಣ ಅಂತಂದ್ರು. ಅದಕ್ಕೂ ಸಹ ನಾನು ಸಹಮತವನ್ನು ನೀಡಿ ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ನೀಡಿರುತ್ತೇನೆ. ಅದೇ ಥರ ಇನ್ನ ಎಲ್ಲ ನಮ್ಮ ಗ್ರಾಮಸ್ಥರು ಈ ಕಾರ್ಯಕ್ರಮಕ್ಕೆ ಉತ್ತಮ ಸಹಕಾರವನ್ನು ನೀಡಿರುತ್ತಾರೆ. ಯಾವುದೇ ಒಂದು ರಾತ್ರಿಯಿಂದ ನಿನ್ನೆ ಸಾಯಂಕಾಲದಿಂದ ನಡೆದಿರ್ತಕ್ಕಂಥ ಕಬಡ್ಡಿ ಪಂದ್ಯಾವಳಿಯಲ್ಲಿ ಒಂದೇ ಒಂದು ಸಣ್ಣ ಅಹಿತಕರ ಘಟನೆ ನಡೆಯದೆ, ಯಾವುದೇ ಆಟಗಾರರಿಗೆ ಸಣ್ಣ ಇಂಜುರಿ ಆಗದೆ ಏನೋ ಉತ್ತಮವಾಗಿ ಈ ಪಂದ್ಯಾವಳಿ ಮುಕ್ತಾಯವಾಗಿರೋದಕ್ಕೆ ನನಗೆ ತುಂಬಾ ನಮ್ಮ ಏನು ಹೊನ್ನಿಕೆರೆ ಗ್ರಾಮ ದೇವರಾಗಿರ್ತಕ್ಕಂಥ ಶ್ರೀ ವೇಣುಗೋಪಾಲ ಸ್ವಾಮಿಗೆ ಪ್ರಥಮವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಯಾಕಂತ ಹೇಳಿದ್ರೆ ಯಾರಿಗೂ ಸಹ ತೊಂದರೆ ಆಗಬಾರ್ದು. ನಮ್ಮೂರ ಹತ್ರ ಬಂದ ಆಟಗಾರರು ಅವರು ನಮ್ಮ ಮಕ್ಕಳಿದ್ದಂಗೆ, ಅವರನ್ನ ಎಷ್ಟು ಅಚ್ಚುಕಟ್ಟಾಗಿ ನಮ್ಮೂರಿಗೆ ಬಂದಿರ್ತಾರೋ ಇಲ್ಲಿಂದ ಕಳಿಸ್ಬೇಕಂಥದ್ದು ನಮ್ದು ಆದ್ಯ ಕರ್ತವ್ಯ ಆಗಿರುತ್ತೆ. ಯಾರ್ದು ಅಹಿತಕರ ಘಟನೆ ಆಗಿರುವುದಿಲ್ಲ. ಉತ್ತಮವಾಗಿ ಪಂದ್ಯ ಮುಕ್ತಾಯವಾಗಿರುತ್ತದೆ. ಈ ಒಂದು ಕಾರ್ಯಕ್ರಮದಲ್ಲಿ 2 ಮಾತಾಡಲು ಅವಕಾಶ ಕೊಟ್ಟ ಎಲ್ಲರಿಗೂ ವಂದಿಸುತ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.
HNR ವಾರಿಯರ್ಸ್ ಪಡೆದುಕೊಳ್ಳಿರ್ತಾರೆ. ಅವರು ಕ್ಯಾಪ್ಟನ್ ಬಂದು ಪ್ಲೇಯರ್ಸ್ ಎಲ್ಲ ಬಂದು ತಗೋಬೇಕು ಅಂತ ತಮ್ಮಲ್ಲಿ ಮನವಿ. ಅದೇ ರೀತಿ 5,001 ರೂಪಾಯಿ ಲಾಸ್ಟ್ನೇ ಬಹುಮಾನ ಗ್ರಾಮ ಅವರು ಬಂದು ಅಮೌಂಟು ಟ್ರೋಫಿ 2 ಕೊಡಬೇಕು ಅಂತ. ಇದೆ ನಮ್ಮ 4ನೇ ಬಹುಮಾನ ಟ್ರೋಫಿ ಆಗಿ ರಾಮಚಂದ್ರಣ್ಣ ಅವ್ರ ಮಗ ಕೃಷ್ಣಮೂರ್ತಿಯನ್ನ ಕೊಡುಗೆ ಕೊಡ್ತಾ ಇದ್ದಾರೆ ಟ್ರೋಫಿ. ಅದೇ ರೀತಿ ಬಹುಮಾನವಾಗಿನ ಅಮೌಂಟ್ ಬಂದ್ಬಿಟ್ಟು ವೆಂಕಟೇಶಣ್ಣ ವೆಂಟ್ರೋಣಪ್ಪ ಅವರಿಂದ ಕಡೆಯಿಂದ ಕೊಡ್ತಾ ಇದ್ದಾರೆ. ಮೂರನೇ ಬಹುಮಾನ BVS ಸುಬ್ಬಣ್ಣ ಮಕ್ಕಳ ಕಡೆಯಿಂದ 4ನೇ ಬಹುಮಾನ ವಿತರಣೆ ಮಾಡ್ತಾ ಇದ್ದಾರೆ. ಮೂರನೇ ಬಹುಮಾನ 10,001 ರೂಪಾಯಿ. ಇದು 3ನೇ ಬಹುಮಾನ 7 ಸ್ಟಾರ್ ಕಡೆಗೆ ಹಾಗೂ 10,001 ರೂಪಾಯಿ ಸಹ ನೀಡಿರ್ತಾರೆ BV ಸುಬ್ಬಣ್ಣನವರು. ವೇಣನ್ ಅವರು ಶ್ರೀ 2ನೇ ಬಹುಮಾನ ವೇಣುಗೋಪಾಲ್ JDS ಮುಖಂಡರು ಶ್ರೀಕಾಂತ್ ಅವರು ಸಹ ಮುನಿಂಗ್ ರೆಡ್ಡಿ ಅವರು ಬಂದಿಲ್ಲ, ಅದಕ್ಕೋಸ್ಕರ ಶ್ರೀಕಾಂತ್ ಅವರು ಕೊಡ್ತಾ ಇದ್ದಾರೆ. ಅವರಿಗೆ ಚಪ್ಪಲದೊಂದಿಗೆ ಅಭಿನಂದನೆ ತಿಳಿಸೋಣ. ಟ್ರೋಫಿ ಸಹ ಕೃಷ್ಣಮೂರ್ತಿ ಅವರು ಕೊಡ್ತಾ ಇದ್ದಾರೆ 2ನೇ ಬಹುಮಾನ. ಅದೇ ತರ ರಾಜಗೋಪಾಲ್ ಅವರು JDS ಮುಖಂಡರು ಮೊದಲನೇ ಬಹುಮಾನ. ರಾಜಗೋಪಾಲ್ ಅವರು JDS ಮುಖಂಡರು ಮೊದಲನೇ ಬಹುಮಾನ 30,001 ರೂಪಾಯಿಯನ್ನು ನಮ್ಮ ಹರಿ ಬಾಯ್ಸ್ ಅವರಿಗೆ ನೀಡುತ್ತಾರೆ. ಅದರ ಸಹ ಮಾಜಿ ಸದಸ್ಯರಾದ ಟಿ ರಾಮಚಂದ್ರಪ್ಪ ಅವರ ಮಗ ಕೃಷ್ಣಮೂರ್ತಿ ಅವರು ಮೊದಲನೇ ಬಹುಮಾನ ಟ್ರೋಫಿಯನ್ನು ವಿತರಣೆ ಮಾಡಿದರೆ ಅವ್ರಿಗೂ ಸಹ ಚಪ್ಪಲೊಂದಿಗೆ ಅಭಿನಂದನೆ ತಿಳಿಸೋಣ. ಸ್ವಲ್ಪ ಸ್ಮೆಲ್ ಕೊಡ್ರಿ. ಕ್ಯಾಶ್ ಟ್ರೋಫಿ ಎಲ್ಲ ಅದು ಸೂಪರ್. 30,001 ರೂಪಾಯಿ ಟ್ರೋಫಿ ಸಹ ಹರಿ ಬಾಯ್ಸ್ ಅವರು ತೆಗೆದುಕೊಂಡಿದ್ದಾರೆ. ಅವರಿಗೆ ನಮ್ಮ ಊರಿನ ಪರವಾಗಿ ಧನ್ಯವಾದಗಳು ತಿಳಿಸ್ತಾ ಇದ್ದೇವೆ. ನಮಗೆ ಮೊದಲನೇ ಬಹುಮಾನ ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಕುಟುಂಬದಿಂದ